9192 ಬಂದು ನಾವು ಓಪನ್ ಮಾಡ್ತೀವಿ. ಗೇಟ್ ಡೇಂಜರ್ ಬರುತ್ತಲ್ಲ ಡ್ಯಾಮ್ಗೆ, ಅವಾಗ ನಾವು ಓಪನ್ ಮಾಡ್ತೀವಿ. ಒಂದೊಂದು ಗೇಟ್ಗೆ ಒಂದೊಂದು 4 ಇಂಚ್ ಮೋಟ್ರ್ ಅದೇ ಆನ್ ಮಾಡಿದ ತಕ್ಷಣ ವೈರ್ ಆಫ್ ಕಾಣುತ್ತಲ್ಲ, ವೈರ್ ಆಫ್ ಗೇಟ್ನ ಮ್ಯಾಕ್ ಕಳ್ಕೊಳ್ಳುತ್ತೆ. ಬಾಟಮ್ ಗ್ಲಾಸ್ ನೀರು ಪಾಸ್ ಆಗುತ್ತೆ. 5 ಅಡಿ ಬೇಕಾ 10 ಅಡಿ ಬೇಕಾ ವಾಟರ್ ಕೆಪಾಸಿಟಿ ನೋಡ್ಕೊಂಡು ನಾವು ಓಪನ್ ಮಾಡ್ತೀವಿ. ಪಾಯಿಂಟ್ ಕಣ ಮುನ್ಯಾಗ ಶೆಕ್ಕಲ್ಲ ಅದಾಕೊಂಡು ಅದನ್ನ ಅಲ್ಲೇ ಬಿಸಾಕೋದಲ್ವ ಶೆಕೆ ತಲೆ ಹಾಕಕ್ಕೆ ಬೇಕಂತ ಹತ್ತಂದಲ್ವಣ ಅವಾಗಲೇ ನಮ್ಗೆ ಯಾಕೋ ಡೌಟು ನೋಡ್ದಾ ಅಲ್ಲಿ ವಿಡಿಯೋ ಕಲರ್ ಆಗುತ್ತೆ ತಪ್ಪ ಮಾಡ್ಬಿಟ್ಟು ಅದು ಫುಲ್ ಡ್ರೈ ಮಾಡ್ಬಿಟ್ಟೈತೆ ಬಾಡಿಲಿ ಇರೋದು. ಹೌದು ಯಪ್ಪ, ಅದಕ್ಕೆ ನನ್ನ ಮಕ್ಕಳು ಹುಷಾರಾಗೋದು ಬರಲೇ ಇಲ್ಲ ಅವರು. ಜಿಮ್ಮಾದಾಗ ಹಿಂಗೆ ಇರೋದಲ್ಲ ರೀ, ಅಲ್ಲ ಎಣ್ಣೆ ಮಾಡ್ಬಿಟ್ಟಿದ್ದೀವಲ್ವ ಹಾರ್ಡ್ ಡ್ರಿಂಕ್ಸು ಫುಲ್ಲು ನೀರನ್ನ ಇದು ಮಾಡಿಬಿಟ್ಟೈತೆ ಬಾಡಿಲಿ. ಅದಕ್ಕೆ ನನ್ನ ಮಕ್ಕಳು ಬರಲಿಲ್ಲ ಅವರು. ಇವತ್ತು ಬಾಡಿನ ನೀರು ಬಂದಿತ್ತಪ್ಪ. ಇಲ್ಲ ಗೊತ್ತಿಲ್ಲ ಕೋಟೆಕಲ್ ಎಷ್ಟು ವರ್ಷ ಆಗಿದೆ ಮಶಾದ್ ಕಟ್ಟೆ? ಯಾವುದು ಇದು ಗೊತ್ತಿಲ್ಲ, ಆಗಿರುತ್ತೆ ಒಂದು 100 ಇಯರ್ಸ್ ಮೇಲೆ ಆಗಿರುತ್ತೆ. ನಾವು ಬರ್ದವ್ರು ನೋಡಿಲಿ ಅವಾಗಿಂದ ಇದೆ ಅನಿಸುತ್ತೆ. ಇದು ಬರ್ದವ್ರೆ. ತಂಜಾವೂರು ಒಂದ್ಸತಿ ಹೋಗ್ಬೇಕು, ಮಸ್ತ್ ಆಗಿತ್ತಲ್ಲ. ಇದೆಲ್ಲ ಕ್ರಿಯೇಟ್ ಮಾಡಿರೋದು ಕಣ ಹಿಂಗೆ ಆಯಿತು ಬಂದೆ. ಇದನ್ನ ಎಷ್ಟು ಬರ್ತಾನೆ ಯಾರು ನೀರು ಬರ್ತಾಯಿದ್ದು ನೋಡಲ್ಲ ಅಲ್ಲಿ ಅಲ್ಲ, ಸೊಂದಲ್ಲಿ ಬರ್ತಾಯಿದ್ದು ನೀರು, ಬಂಡಿ ಹೀರ್ಕೊಂಡಿರುತ್ತಲ್ಲ.
ಟ್ರೈನ್ ಹೋಗ್ತಿದೆ ನೋಡಿ ಇಲ್ಲ ಅಲ್ಲಿ ಟ್ರೈನು ಅಲ್ಲಿ ಅಲ್ಲಿದ್ದೀನಿ ಬೇಡ ಆಚೆ ಇಕ್ಕಿದೆ ನೀರು ಹಾಂ ಮಾಡು ಅದನ್ನೇ ಮಾಡ್ತಾ ಇರೋದು ಇಲ್ಲ ಸಾಯ್ತಾನ ಅವನು ನಾನು ಪಡೆ ನಾನು ನೋಡ್ತಾ ಇದ್ದೀನಿ ನಾನು ತಲೆ ಮೇಲೆ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಏನು ಮಾಡ್ತಾ ಇದ್ದಿಲ್ಲ ಅವನ ಪಾಡಿಗೆ ಅವನೇನೋ ಮಾಡ್ಕೊಳ್ಳಿ ಕಲೆ ನೋಡು ಝೂಮ್ ಹಾಕೋ ಕಾರ್ ಕಾಣ್ತಿದೆ ನೋಡು ಕಾಣುತ್ತೆ ಅಲ್ಲ ಐತೈತಲ್ಲ ಝೂಮ್ ಹಾಕೋದೇನೋ ಇಲ್ಲಿ ಕಣ್ಗಳಲ್ಲಿ ಅಲ್ಲಿ ಅವ್ರು ಲೇಡೀಸ್ ಯಾರು ಹೋಗ್ತಾರ ನೋಡಿ ನಾವು ಅದ್ರ ಪಕ್ಕ ಆ ಕೊಳದ ಪಕ್ಕ ನಿಲ್ಸಿರೋದ ಕಾರ್ನ ಬಟ್ ಅಲ್ಲಿ ಅಲ್ಲಿಂದ ಕಾಣಿಸೋದೇ ಕೊಳ ಇದೆ ಅನ್ನೋದೇ ಗೊತ್ತಿಲ್ವಲ್ಲ ಅವನಿಂದ ಅದನ್ನ ಹೇಳ್ತೀವಿ ಕಲ್ಯಾಣ ಇದೆ ಅಂತ ಬನ್ನಿ ಆಯ್ತು ಹೋಗೋಣ ಬರ ಸಾಕು ಇಲ್ಲ ಹತ್ತೋದು ಕಷ್ಟ ಆಯ್ತು ಇಡ್ಲಿ ಊಟ ಮಾಡಿ ನೀರು ಕುಡಿದ್ರೆ ಇನ್ನು ಅಷ್ಟೊಂದು ಯಾಕೆ ಕುಡಿ ಅಂತಂದರೆ ಸ್ವಲ್ಪ ಲೈಟಾಗಿ ಹಾಕೋಬೇಕಷ್ಟೆ ಅಲ್ಲ ನೋಡ್ಬೋ ಹಾಂ ಆಪೋಸಿಟ್ ಹತ್ತೋಣ ಜಾಸ್ತಿ ಇಲ್ಲ ಸ್ಟೆಪ್ಸ್ ಅನ್ಸರ ನೀಟಾಗಿ ಮಾಡಿದ್ದಾರೆ ಅದು ನಾರ್ಮಲ್ ಹೋಗೋ ಥರ ಎಲ್ಲ ಐತೆ ಮೇಲಿಂದ ನಮ್ಮ ಅಣ್ಣ ಒಂದ್ಸರಿ ಬಿದ್ದಿದ್ದ ಕಣ ಬಿದ್ದು ಫುಲ್ಲು ಬಾಯಿಗೆಲ್ಲ ಹೊಡೆದೋಗಿತ್ತು ಇದು ನಾರ್ಮಲ್ ಅಲ್ಲೆಲ್ಲ ಇದು ಇದೆಲ್ಲ ಹಾಕಿದ್ರೆ ಏನದು ಕೊಡು ಅದು ಎಲ್ಲಿಗೆ ಹೋಗುತ್ತೆ ಅದು ಫಸ್ಟ್ ಹೋಗುತ್ತೆ ನೀವು ಫಸ್ಟ್ ಹೋಗುತ್ತೆ ನೀನು ಬೂಟ್ ಹೇಳ್ತೀನಿ ನೀರು ಹತ್ಬೇಕಾದ್ರೆ ಕಷ್ಟ ಇಳಿಬೇಕಾದ್ರೆ ಏನಿಲ್ಲ ಇಳಿಬೇಕಾದ್ರೆ ಕರೆಕ್ಟಾಗಿ ಗ್ರಿಪ್ ಇಟ್ಕೊಂಡ್ರೆ ಸಾಕು
ಹಾಯ್ ಹಲೋ ಎವ್ರಿ ಒನ್. ಇವತ್ತು ನಾವು ಏನು ನಾವು ಡ್ಯಾಮಿಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಹಿಂಗೆ ಹೋದ್ರೆ ಸ್ಟ್ರೈಟ್ ಹಿಂಗೆ ಹೋದ್ರೆ ಅಲ್ಲಿ ಡ್ಯಾಮ್ ನೀರು ತೋರಿಸ್ತೀನಿ ನಿಮ್ಗೆ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅತಿ ಮದುವೆ ಆಯ್ತಾನ ಇಲ್ಲ ತಿನ್ನೋದು ಹತ್ತೋದು ತಿನ್ನೋದು ಹತ್ತೋದು. ಚಿಕ್ಕಮಂಗ್ಳೂರು ಹೋದ್ರೆ ಇದೇ ತರ ಇರುತ್ತೆ ಕಣ್ರ. ಇದೇ ಟ್ರಕ್ಕಿಂಗ್, ಇದು ಫುಲ್ಲು ಇದೇ ತರನೇ, ಇನ್ನೊಂಚೂರು ದೊಡ್ಡ ಬೆಳೆದು. ಹಾಂ, ಹುಲ್ಲು ಸ್ವಲ್ಪ ದೊಡ್ಡ ದೊಡ್ಡ ಇರುತ್ತೆ, ಸೇಮ್ ಇದೇ ಥರ ಹುಲ್ಲೆ. ಹಿಂಗೆ ಹತ್ಕೊಂಡ್ಬಿಟ್ಟು ಈ ಗುಡ್ಡದ ಮೇಲೆ ಹಿಂಗೆ ಕುದಿದು ನಿಂತ್ಕೊಂಡ್ರೆ ಮುಗಿತು ಅಷ್ಟೇ. ನಿಂತ್ಕೊಂಡ್ಬಿಟ್ಟು ವ್ಯೂ ನೋಡ್ಕೊಂಡು ವಾಪಸ್ ಮುತ್ತಿಗೆ ಮುಚ್ಕೊಂಡು ಬರ್ತಾ ಇರ್ಬೇಕು ವಾಪಸ್ಸು. ಗೇಟ್ ಹಾಕಿದ್ಯೋ ನಡಿ ಹೋಣ ಅಲ್ಲೇ. ಬರಲ್ಲ ಯಾವಂತರ ಅಂದ್ರು ಪೊಲೀಸ್ ಸಿಗಕ್ಕೆ. ಏ ಬರಲ್ಲ, ಏನಾದ್ರೆ ನಮ್ಮ ಹುಡುಗನ ಪಕ್ಕದೇರೇನೆ ಅಕ್ಕನ್. ಬರ ಅಲ್ಲಿ ಹೋಣ, ಬರ. ದೌ ಇವನಾ ಇತ್ತ ಹಿಂಗೆಲ್ಲ ಇತ್ತ. ಸುಮ್ಮನೆ ದುಡ್ಡು ಮಾಡ್ತಾವ್ರ ಬಾರೋ, ನಿನ್ನಂತ ಬಕ್ರಾಗಳು ಬರ್ತಾರೆ ಅಂತ ಗೊತ್ತು ಅವ್ರಿಗೆ. ಇವಾಗ ಈ ಟೈಮಲ್ಲಿ ಬಿಡಂಗಿಲ್ಲ ಅಂತನಾ? ವರ್ಲ್ಡಲ್ಲಿ ನಂಬರ್ 1 ಟೆಕ್ನಾಲಜಿ. ಚೀನಾದವ್ರು ಏನೇನೋ ಮಾಡ್ಕೊಂಡು ಹೊಟ್ಟೋಗವ್ರೆ. ಆಟ ನಾವು ಎಜುಕೇಟೆಡ್ ಆಗಿ ಅವ್ನ ಮಾತು ಕೇಳ್ಕೊ ಬಂದಿದ್ದೀವಿ. ಬಿಡು, ₹100 ಅಂತಂದಲ್ಲ, ಅದಕ್ಕೆ ಇವನು ಹೇಳಿತ್ತು. ವರ್ಲ್ಡಲ್ಲೇ ಫಸ್ಟ್ ಟೈಮ್, ಆಟೋಮೆಟಿಕ್ ಆಗಿ ಫಸ್ಟ್ ಅಂದಿದೆ. ನೋಡು ಫ್ಯಾಮಿಲಿ ಹೆಂಗ್ ಬಂದವ್ರೆ. ಹ್ಞೂ, ನಾವು ಫ್ಯಾಮಿಲಿ ಆದಾಗ ಬರೋಣ ಬಿಡ. ಹಾಂ, ಮಹೇಶ್ ಅಂತ ಬರೋದು. ಸ್ಟೆಪ್ಸ್ ಅಷ್ಟೇ. ಇಲ್ಲೇ ರೌಂಡಾಗಿ ತೋರಿಸ್ಬೋದು ಅನ್ಕೊಂತೀನಿ. ಇಲ್ಲೇ ರೌಂಡಾಗಿ ತೋರಿಸ್ಬೋದು. ಇರೋ ಅವ್ರ ಜೊತೆ ಅವ್ರು ಕರ್ಕೊಂಡು ಹೋಗ್ತಾರಂತೆ. ಹಾಂ, ಇದೆ ನೋಡಿ ಟರ್ಬನ್. ಇಲ್ಲ, ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಇವಾಗ, ಕರ್ಕೊಂಡು ಹೋಗ್ತಾರೆ. ₹100 ಹೊರ್ತಾ ಐತೆ ವರ್ಷ ಹಾರ ಎಲ್ಲ ಹೋಯ್ತು. ಕೆಳಗಡೆ ಇಳಿಸ್ತಾ ಐತಲ್ಲ, ಹೊರ್ತೈತೆ ಅಂದೆ. ಹಂಗಂದ. ನೋಡಿ ಸರ್, ಇದು ಆಟೋಮೆಟಿಕ್, ಕರೆಂಟ್ ಇಲ್ಲ ಮೊದಲೆಲ್ಲ ತಾನಾಗಿ ಓಪನ್ ಆಗುತ್ತೆ, ತಾನಾಗಿ ಆಫ್ ಆಗುತ್ತೆ. ಇದು ಹೊರಡಿಗೆ ಫಸ್ಟ್ ಪ್ಲಾನಲ್ಲೇ ವಿಶ್ವೇಶ್ವರಯ್ಯ ಕೃಷ್ಣರಾಜಗೌಡರು 29,70,000 ಕೊಟ್ಟಿದ್ದಾರೆ. 1938 1940 2 ವರ್ಷ ಕಳೆದು ಡ್ಯಾಮ್. ಇದನ್ನೆಲ್ಲ ಕೋಳಿಮಟ್ಟೆ, ಜೇನುತುಪ್ಪ, ಅರಳೆಕಾಯಿ, ಬಿಲ್ಪಕಾಯಿ, ಗಾಜು, ಬೆಲ್ಲ, ಸುಣ್ಣ, ಮರಳೆಲ್ಲ ಅರ್ದು ಗಾರಿ ಮಾಡ್ಕೊಟ್ಟಿರೋಂಥದ್ದಾಗ. ಅವೆಲ್ಲ ಸಿಮೆಂಟ್ ಇರಲಿಲ್ವಲ್ಲ. ನಮ್ಮ ಡ್ಯಾಮ್ಗೆ ಹೇಮಾವತಿ ಮತ್ತು ಶಿಂಷಾ ನದಿ ನೀರು ಬರುತ್ತೆ. ವೇಸ್ಟೇಜ್ ಎಲ್ಲ ಕಾವೇರಿ ಬಿದ್ದರೂ ತಮಿಳ್ನಾಡು ಸಿಗುತ್ತೆ. ನಮ್ಮದು 3,300 ಎಕರೆ ಇದೆ ನೀರು ನಿಂತ್ಕೊಳ್ಳೋ ಜಾಗ. 90 feet to 91, 92 ಮಾತ್ರ ನಮ್ಮದು ಅಡಿ. ನೋಡಿ, ಸುತ್ತ ಪೈಪ್ ನೋಡೋಲ್ಲ, ಓಪನ್ ಆಗುತ್ತೆ. ಯಾರಿಗೆ ಸುತ್ತ ಏರ್ಪೋರ್ಟ್ ಕಲೆಕ್ಷನ್ ದೊಡ್ಡವ್ರು ನೋಡಿ, 14 ಪೈಪು ಬಂದಾಕಿದ್ದೀವಿ. ಏರ್ ಬಂದಾಗುತ್ತಲ್ಲ ಅವಾಗ ಆಟೋಮೆಟಿಕ್ ಓಪನ್ ಆಗುತ್ತೆ. ಏರ್ ಏನೋ ತಾಗತ್ತು ಅಂದರೆ ಆಫ್ ಆಗೋಗ್ಬಿಡುತ್ತೆ. ಗಂಟೆಗೆ 4 ಅಡಿ ಬ್ಯಾಕ್ ವಾಟ್ರ್ ಎಲ್ಲ ಬಿಸಾಕ್ತಾ ಇರುತ್ತೆ. ಗಂಟೆ 4 ಅಡಿ ಹೋಗ್ತಾ ಇರುತ್ತೆ. ಸೌಂಡ್ 8 ಕಿಲೋಮೀಟರ್ ಕೇಳುತ್ತೆ. ನೋಡಿದ್ರಾ ಇದನ್ನ? ಇದು ಮಾತ್ರ ಸುತ್ತಲ್ಲ, ನೀರು ಮಾತ್ರ ರೊಟೇಟ್ ಸೌಂಡೇ 8 ಕಿಲೋಮೀಟರ್ ಕೇಳೋದು. ಓಕೆ, ನೀರು ತುಂಬಿದಾಗ ಮಾತ್ರ ಅದು ತಿರ್ಗೋದು ಅಷ್ಟೇ ತಾನೆ? ಹೌದು ಸರ್, ಇಲ್ಲಿ ಬರ್ಬೇಕು ನೀರು. ಹಾಂ, ಓಕೆ. ಆ ಲೆವೆಲ್ ಬಂದಾಗ ನೀರು ಒಳಗಡೆ ಬಂದಾಗ ಅವ್ರು ಟರ್ಬೈನ್ ತಿರುಗುತ್ತೆ. ಸುತ್ತ ಪೈಪ್ ಕಲೆಕ್ಷನ್ ಇದೆಯಲ್ಲ, ಆ ಪೈಪ್ ಎಲ್ಲ ಏರ್ ಬಂದಾಗ ಹೋಗ್ಬಿಡ್ತಾರೆ. ಈಗ ಬಂದಾದ ತಕ್ಷಣ ಸರ್ರ ಎಳ್ತಾ ಇರುತ್ತೆ 1 ಕಿಲೋಮೀಟರಿಂದ. 1 ಕಿಲೋಮೀಟರ್ ಎಳಿತಾ ಇರುತ್ತಲ್ಲ, ಅದು ಸೌಂಡ್ 8 ಕಿಲೋಮೀಟರ್ ಕೇಳುತ್ತೆ.
ಅದು ಲೆವೆಲ್ ಅದಕ್ಕಿಂತ ಮೇಲೆ ಬಂತು ಅಂದರೆ ತಿರ್ಗಲ್ಲ ಅವಾಗ. ಇದೇ 4 ಕಡೆ ಬ್ಯಾಕ್ ಔಟ್ ಡೌನ್ ಆಗುತ್ತೆ. 91 92 ಬಂದ್ರೆ 4 ಓಪನ್ ಮಾಡ್ತೀವಿ. ಇದೇ ತರದ್ದು ಬೇಬಿ ಸೈಕಲ್ 4 ಇದೆ ಆ ಕಡೆ ಕೊಡಿ ಕಡೆ ಅದು 88 ವರ್ಕ್ ಆಗುತ್ತೆ. ಇದು 89 ಓಪನ್ ಆಗುತ್ತೆ. 91 92 ಬಂದ್ರೆ 5 ಗೇಟ್ ಇದೆಲ್ಲ ಕರೆಂಟ್ ಮೇಲೆ ನಾವು ಓಪನ್ ಮಾಡ್ತೀವಿ. ಇವಾಗಿನ ರನ್ನಿಂಗಲ್ಲಿ ಇದೆಯಾ ಅವಾಗ? ಎಲ್ಲ ರನ್ನಿಂಗ್ ನೀರು ಬರ್ಬೇಕು ಆಟೋಮೆಟಿಕ್ ಯಾವುದು ಕರೆಂಟ್ ಇಲ್ಲ ಏನಿಲ್ಲ ಅವ ಮಾಡಿರೋದು. ಅವಾಗಲೇ ಮಾಡಿರೋದು 91 92 ಬಂದ್ರೆ ನಾವು ಓಪನ್ ಮಾಡ್ತೀವಿ. ಗೇಟ್ ಡೇಂಜರ್ ಬರುತ್ತಲ್ಲ ಡ್ಯಾಮ್ಗೆ ಅವಾಗ ನಾವು ಓಪನ್ ಮಾಡ್ತೀವಿ. ಒಂದೊಂದು ಗೇಟ್ಗೆ ಒಂದೊಂದು 4 ಇಂಚ್ ಮೋಟ್ರ್ ಅದೇ ಆನ್ ಮಾಡಿದ ತಕ್ಷಣ ವೈರ್ ಆಫ್ ಕಾಣುತ್ತಲ್ಲ, ವೈರ್ ಆಫ್ ಗೇಟ್ನ ಮೇಲೆ ಕಳ್ಕೊಳ್ಳುತ್ತೆ. ಬಾಟಮ್ ಗ್ಲಾಸ್ ನೀರು ಪಾಸ್ ಆಗುತ್ತೆ. 5 ಅಡಿ ಬೇಕಾ 10 ಅಡಿ ಬೇಕಾ ವಾಟರ್ ಕೆಪಾಸಿಟಿ ನೋಡ್ಕೊಂಡು ನಾವು ಓಪನ್ ಮಾಡ್ತೀವಿ. ನೋಡ್ರಾ ಬನ್ನಿ, ಏನೋ ಆಗಲ್ಲ, ಮಗು ಕೈ ಹಿಡ್ಕೊಂಡು. ಡೇಂಜರ್ ಬಂದ್ರೆ ನಾವು ಓಪನ್ ಮಾಡೋದು. ಕರೆಂಟು ಮ್ಯಾನ್ಯಲ್ ಇವು ಓಪನ್ ಮಾಡೋದು. ಓಪನ್ ಮಾಡೋದು. 5 ಅಡಿ ಬೇಕಾ 10 ಅಡಿ ಬೇಕಾ ವಾಟರ್ ಕೆಪಾಸಿಟಿ ನೋಡ್ಕೊಂಡು ನಾವು ಓಪನ್ ಮಾಡ್ತೀವಿ. ಅಕಸ್ಮಾತ್ 5 ಗೇಟಲ್ಲಿ ಯಾವ್ದಾರ ಗೇಟ್ ಪ್ರಾಬ್ಲಮ್ ಆಯಿತು ಇಲ್ಲ ಕಿತ್ಕೊಂಡು ಹೋಯ್ತು ಅಂದರೆ ಅದು ಎಕ್ಸ್ಟ್ರಾ ಗೇಟ್, ಅದು ಸ್ಟೆಪ್ನಿ, ಅದನ್ನು ತಾಂಬರಕ್ಕೆ ಟ್ರಾಲಿ 5 ಗೇಟ್ಗೂ ಮೂವ್ ಆಗುತ್ತೆ. ರೈಲ್ ಬಂದಂಗೆ ಹಿಂಭಾಗ ಲಾಕ್ ಮಾಡ್ಕೊಂಡು ಮುಂಭಾಗ ಎತ್ತಿ ರೆಡಿ ಮಾಡ್ಕೋತೀವಿ. ರೈಲ್ ಆದಂಗೆ ಹೋಗುತ್ತೆ 5 ಗೇಟ್ಗೂ. ಯಾವ್ದಾರ ಗೇಟ್ ಕಿತ್ಕೊಂಡ್ರೆ ಹಿಂಭಾಗ ಲಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ. ಅದನ್ನು ತಾಂಬರಕ್ಕೆ ಅಷ್ಟು ಬಟ್ ಲಾಕ್ ಆಗಿಬಿಡುತ್ತೆ, ವಾಟರ್ ಅದ್ ಕಡೆಯಿಂದ ಫ್ಲೋ ಆಗಲ್ಲ. ಅದು 20 ಟೋಟಲ್ ವೇಟ್ ಬ್ಯಾಲೆನ್ಸ್ ಅದು. ಇದಕ್ಕೆ 20 ಇಂಚ್ ಮೋಟ್ರು, ಇವೆಲ್ಲ 4 ಇಂಚ್ ಮೋಟ್ರುಗಳು, ಅದು 20 ಇಂಚ್ ಮೋಟ್ರು. ಅವರು ಇದೇ ರೀತಿ ಪ್ಲಾನ್ ಮಾಡಿರ್ತಾರೆ. ತುಂಗಭದ್ರಾ ಡ್ಯಾಮ್ದು ಕಿತ್ಕೊಂಡು ಹೋದಾಗ ಸ್ಟೆಪ್ನಿ ಮೇಲ್ಕೊಂಡಿರಲಿಲ್ಲ, ಅದೇ ಈ ರೀತಿ ಮಾಡಿದ್ರೆ ಈ ರೀತಿ ಮಾಡಿದ್ರೆ ಲಾಕ್ ಮಾಡ್ಕೋవాలి. ಈ ರೀತಿಯಾಗಿ ಲಾಕ್ ಮಾಡ್ಬೋದು. ಹಂಗೆ ಹೋಗ್ಬೇಕು. ಹಂಗೆ ಹೊರಡು ಬನ್ನಿ, ಈಗ ನೋಡ್ರಿ. ಆ ಲೆವೆಲ್ಗೆ ಬಂದಾಗ ಪಾಯಿಂಟ್ ಕಣ ಎರಡು ಇಲ್ಲಿ 2 ಸರ್ ಆ ಕಡೆ 4 ಚಿಕ್ಕವು, ಅದು 88ವರೆಗೆ ವರ್ಕ್ ಆಗ್ಬಿಡುತ್ತೆ. ಅದು ಆಟೋಮೆಟಿಕ್. ಇದು 89 ಓಪನ್ ಆಗುತ್ತೆ. ಇವೆಲ್ಲ 91 92 4 ಓಪನ್ ಆಗುತ್ತೆ. ಒಂದು ಡೇಂಜರ್ ಬಂದ ಮಾತ್ರ ಓಪನ್ ಆಗುತ್ತೆ.